ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21, 22, 23ನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಗ್ ಅಪ್ಡೇಟ್ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ವಿತರಣೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಹಾಗಾದರೆ ಬನ್ನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ವಿತರಣೆ ಬಗ್ಗೆ KH ಮುನಿಯಪ್ಪನವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ರಾಜ್ಯದಲ್ಲಿ ನಡೀತಕ್ಕಂತಹ ಎಲ್ಲ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯ ಬಗ್ಗೆ ಕ್ಲಿಯರಿಟಿ ಕೊಟ್ಬಿಡ್ತಾನೆ. ತದನಂತರ ಅನ್ನಭಾಗ್ಯ ಅಕ್ಕಿಯ ಬಗ್ಗೆ ಮಾತನಾಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಎಷ್ಟು ಇಂಪಾರ್ಟೆಂಟು, ಅಕ್ಕಿನೂ ಕೂಡ ಅಷ್ಟು ಇಂಪಾರ್ಟೆಂಟೇ. ಅಕ್ಕಿ ಸಿಗಲಿಲ್ಲಪ್ಪ ಅಂದರೆ ನಿಮಗೆ ಅಕ್ಕಿ ಸಿಗೋದು ಮುಷ್ಕಿಲಾಗಿಬಿಡುತ್ತೆ. ಯಾಕಂದರೆ ಕೇಂದ್ರದಿಂದನೂ ಕೂಡ ಸ್ಟಾಕ್ ಇರತಕ್ಕಂತಹ ಅಕ್ಕಿ ಕಳಿಸ್ತಾ ಇದ್ದಾರೆ, ಅದು ನಿಮಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ಸಿಗ್ತಾ ಇದೆ. ಅದನ್ನು ಕೂಡ ತಡೆ ಹಿಡಿದಿದ್ದೆ ಆದರೆ ನಿಮಗೆ ಅಕ್ಕಿ ಸಿಗೋದು ಬಹಳ ಕಠಿಣ. ಅದಕ್ಕೋಸ್ಕರ ಅಕ್ಕಿ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳಿ. ಈ ಕಡೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷವಿಲ್ಲ, ಅದೇ ರೀತಿಯಾಗಿ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿ ದೋಷವಿಲ್ಲ. ಅದನ್ನು ಸರಿಪಡಿಸಲಿಕ್ಕೆ ಈಗ ಗವರ್ನರ್ಸವ್ರು ಇರ್ತಾರೆ, ಅದನ್ನು ನಾವು ಸರಿಪಡಿಸಿದ್ದೀವಿ. ಇನ್ನು ನಿಮ್ಮ ಖಾತೆಗಳಿಗೆ ಹಣ ಬರಬೇಕಾಗಿರ್ತಕ್ಕಂಥದ್ದು ಮಾತ್ರ. ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ರಿಲೀಸ್ ಆಗಿದೆ, ಗ್ರಾಮ ಪಂಚಾಯಿತಿಗೆ ಹೋಗಿದೆ. ಇನ್ನು ನಿಮ್ಮ ಖಾತೆಗಳಿಗೆ ಮಾತ್ರ ಹಣ ಬರೋದು ಬಾಕಿ. ಅದಕ್ಕೋಸ್ಕರ ಯಾರೂ ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ನಾವು ಜಮಾ ಮಾಡಿ ಕೊಡ್ತೇವೆ. ಈ ಗೃಹಲಕ್ಷ್ಮಿ ಯೋಜನೆ ಯಾವತ್ತೂ ಕೂಡ ಬಂದ್ ಆಗೋದಿಲ್ಲ. ಇಡೀ ದೇಶದಾದಂತಹ ಸದ್ದು ಮಾಡ್ತಕ್ಕಂತಹ ಯೋಜನೆ ಕಣ್ರಿ ಇದು. ಸೊ ಇದನ್ನು ಬಂದ್ ಮಾಡ್ತಾರ. ಮತ್ತು ಸರ್ಕಾರವೇ, ಇಲ್ಲಿ ಕಾಂಗ್ರೆಸ್ ಪಕ್ಷವೇ ಒಂದು ಆಡಳಿತಕ್ಕೆ ಬಂದಿದ್ದೇ ಆದರೆ ಅದು ಈ ಪಂಚ ಗ್ಯಾರಂಟಿಗಳಿಂದ ಅಂದ್ಕೊಳ್ಬೋದು. ಈ 5 ಗ್ಯಾರಂಟಿಗಳನ್ನು ಬಂದ್ ಮಾಡಿದ್ದೇ ಆದರೆ ರಾಜ್ಯ ಸರ್ಕಾರ ಕುಸಿದು ಹೋಗೋದು ನಿಶ್ಚಿತ ಅಂತ ಅಂದ್ಕೊಳ್ಬೋದು. ಮುಂದಿನ ದಿನಗಳಲ್ಲಿ ಇದರ ಹೊರೆಯನ್ನು ಅವರು ಹೊತ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ವೋಟ್ ಹಾಕುವಂತಹ ಸಂದರ್ಭದಲ್ಲಿ ಎಲೆಕ್ಷನ್ ಟೈಮ್ದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಅನೌನ್ಸ್ ಮಾಡಿದ್ರು. ಅದನ್ನು ಈ ರೀತಿಯಾಗಿ ಕಡೆಗಣಿಸಿದ್ದೇ ಆದರೆ ಮುಂದುವರಿಸಲಿಲ್ಲಪ್ಪ ಅಂದರೆ ಅದನ್ನು ಮುಂದಿನ ಎಲೆಕ್ಷನ್ನಲ್ಲಿ ಇವರು ಹೊರೆಯನ್ನು ಹೊತ್ಕೊಳ್ಬೇಕಾಗತ್ತೆ. ಜನರೇ ಅದಕ್ಕೆ ಉತ್ತರವನ್ನು ಕೊಡುವಂತಹದ್ದು. ಅದಕ್ಕೋಸ್ಕರ ಈಗ ನಾವು ಕಾಯ್ದು ನೋಡಬೇಕಾಗಿದೆ. ಸದ್ಯಕ್ಕೆ ರಿಲೀಸ್ ಮಾಡ್ತಕ್ಕಂತಹ ಅಪ್ಡೇಟನ್ನು ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕಾಗಿ ಬಂದ್ ಆಗೋದಿಲ್ಲ. ನಿಮಗೆ ಹಣ ಜಮಾ ಮಾಡೋದಾಗಿದ್ರೆ ಹಿಂದಿನ ಕಂತುಗಳು ಎಷ್ಟು ಪೆಂಡಿಂಗ್ ಉಳಿದಿದ್ದಾವೋ ಅದನ್ನು ಕ್ಲಿಯರ್ ಮಾಡಿನೇ ನಾವು ಮುಂದಿನ ಕಂತುಗಳನ್ನು ಹಾಕಿಕೊಡ್ತೇವೆ. ಒಂದು ವೇಳೆ ನಿಮಗೆ ಹಿಂದಿನ ಕಂತುಗಳು ಪೆಂಡಿಂಗ್ ಉಳಿದಿದೆ ಅಂತ ಅಂದ್ಕೊಂಡು ಅವುಗಳನ್ನು ಅಲ್ಲೇ ಉಳಿಸಿ ಮುಂದಿನ ಕಂತುಗಳನ್ನು ಹಾಕುವಂತಹ ಕೆಲಸ ಇಲ್ಲ. ಯಾವ ಕಂತುಗಳು ಪೆಂಡಿಂಗ್ ಉಳಿದಿರ್ತಾವೋ ಅವೆಲ್ಲ ಕಂತುಗಳನ್ನು ನಾವು ಕ್ಲಿಯರ್ ಮಾಡಿ ಮುಂದಿನ ಕಂತುಗಳನ್ನು ಜಮಾ ಮಾಡ್ತೇವೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ದುಡ್ಡು, ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ DBT ಟ್ರೆಜರಿ ಮುಖಾಂತರ ಜಮಾ ಆಗೇ ಆಗತ್ತೆ. ಈಗ ಸದ್ಯಕ್ಕೆ ಬಿಡುಗಡೆ ಆಗ್ತಕ್ಕಂತಹ ಸಾಧ್ಯತೆಗಳು ಬಹಳಷ್ಟು ಇದೆ. ಈ ರೀತಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ಅನ್ನಭಾಗ್ಯ ಯೋಜನೆಯ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಹಾಗಾದರೆ ನೀವು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಕೇಳಿ. ಗೃಹಲಕ್ಷ್ಮಿಯಲ್ಲಿ ಈ ಒಂದು ವಾರದಲ್ಲಿ ಫಿಕ್ಸ್ ಜಮಾ ಆಗ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ. ತದನಂತರ ಯಾವಾಗ ಜಮಾ ಆಗತ್ತೆ ಅಂತ ನೀವು ಹೇಳಿಲ್ಲ ಅಂತ ಅಂದ್ಕೊಳ್ಬೇಡಿ. ಈಗಾಗಲೇ ಟ್ರಯಲ್ ಮಾಡಲಾಗ್ತದೆ ಅಂತಲೂ ಕೂಡ ಹೇಳಿಕೆಗಳು ಕಂಡು ಬಂದಿದ್ದಾವೆ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ನೋಡ್ತಾರೆ. ಅಲ್ಲಿ ಯಾವುದೇ ರೀತಿ ಮತ್ತೆ ಪ್ರಾಬ್ಲಮ್ ಆಗಲಿಲ್ಲಪ್ಪ ಅಂದರೆ ನಿಮಗೆ ಡೆಫಿನೆಟ್ಲಿ ನೇರವಾಗಿ ಜಮಾ ಮಾಡಲಿಕ್ಕೆ, ಸ್ಪೀಡಾಗಿ ಜಮಾ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಅಕ್ಕಿ ವಿತರಣೆಯ ಬಗ್ಗೆ ಒಂದು ಮಾಹಿತಿ ಸಿಕ್ಕಿತ್ತು. ಇಲ್ಲಿ ನಿಮಗೆ ಕಿಟ್ಗಳ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಹೌದು, ಇದು ಸ್ವತಃ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು. ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು 5 ರಿಂದ 7 ವಸ್ತುಗಳನ್ನು ಆ ಕಿಟ್ನಲ್ಲಿ ನಿಮಗೆ ವಿತರಣೆ ಮಾಡುವಂತಹ ಸಾಧ್ಯತೆ ಇತ್ತು. ಹಾಗಾದರೆ ನಿಮಗೆ ಅಕ್ಕಿ ಬೇಕಾ ಅಥವಾ ಕಿಟ್ಗಳು ಬೇಕಾ ಅಂತಕ್ಕಂಥದ್ದನ್ನು ನೀವೇ ಒಂದು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಇಲ್ಲಿ ಒಂದು ಸರ್ವೆಯನ್ನು ಕೂಡ ನಡೆಸ್ಬೋದು ರಾಜ್ಯ ಸರ್ಕಾರ. ಪ್ರತಿಯೊಬ್ಬ ಮಹಿಳೆಯರ ಒಂದು ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ತಾರೆ. ನಿಮಗೆ ಅಕ್ಕಿ ಬೇಕಾ, ಈಗ ಕೇಂದ್ರ ಸರ್ಕಾರದಿಂದ 2 ವರ್ಷಗಳ ಕಾಲ ಅಕ್ಕಿಯನ್ನು ಶಾರ್ಟೇಜ್ ಇಲ್ಲದೆ ಬಡ್ಕೊಳ್ತೀವಿ, ಕೊಡಬೇಕಂತ ಹೇಳ್ಬಿಟ್ಟು ಒಂದು ನಿರ್ಧರಿಸಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಒಂದು ವೇಳೆ ನಿಮಗೆ ಅಕ್ಕಿ ಬೇಡಾಗಿದ್ದರೆ ಈ ಒಂದು ಕಿಟ್ಗಳನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಈ ಒಂದು ಕಿಟ್ಗಳು ಬೇಕಾ ಅಥವಾ ಅಕ್ಕಿ ಬೇಕಾ ಅಂತಕ್ಕಂಥದ್ದನ್ನು ಇಲ್ಲಿ ನೀವೇ ಅಭಿಪ್ರಾಯವನ್ನು ತಿಳಿಸ್ಕೊಡ್ಬೇಕಾಗಿದೆ. ಇಲ್ಲಿ ಏನಾದರೂ ಸರ್ವೆ ಮಾಡಿದ್ದೆ ಆದರೆ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸ್ಬೇಕಾಗತ್ತೆ. ನಿಮಗೆ ಕಿಟ್ಗಳು ಬೇಕಾ ಅಥವಾ ಅಕ್ಕಿ ಬೇಕಾ. ಇನ್ನು ದುಡ್ಡಂತರೂ ಕೊಡೋದು ಡೌಟು ಬಹುತೇಕ.
ಸದ್ಯಕ್ಕೆ ಕಿಟ್ಗಳನ್ನು ಕೊಡುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದ್ದು ದುಡ್ಡನ್ನು ಕೊಡಿ ಅಂತ ಏನಾದರೂ ಕೇಳಿದ್ದೆ ಆದರೆ ನಿಮಗೆ ತಪ್ಪು ಕಲ್ಪನೆ ಆಗುತ್ತೆ. ಯಾಕಂದರೆ ದುಡ್ಡನ್ನು ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೇಗೆ ಜಮಾ ಮಾಡ್ತಾ ಇಲ್ಲ ಸರಿಯಾಗಿ, ಅದೇ ರೀತಿ ಅನ್ನಭಾಗ್ಯದಲ್ಲಿ ಕೂಡ ನಡೆಯುತ್ತೆ. ಹಾಗಾದರೆ ನಿಮಗೆ ನೇರವಾಗಿ ಈಗ ಅಕ್ಕಿ ಕೊಟ್ಟಿದ್ರೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ತರ್ತೀರಾ, ಅದೇ ರೀತಿಯಾಗಿ ಈ ಒಂದು ಕಿಟ್ಗಳನ್ನು ಕೊಟ್ಟಿದ್ರೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ತರ್ತೀರಾ. ಆದರೆ ದುಡ್ಡನ್ನು ಎಲ್ಲಿಂದ ತರ್ತೀರಿ? ನಿಮಗೆ ಜಮಾ ಮಾಡಿದ್ರೆ ಮಾತ್ರ ತೆಗೆದುಕೊಳ್ಬೇಕಲ್ವಾ. ಅದಕ್ಕೋಸ್ಕರ ನೀವು ಈ ಒಂದು ಕಿಟ್ಗಳನ್ನು ಕೊಡಿ ಅಥವಾ ಅಕ್ಕಿಯನ್ನು ಕೊಡಿ ಅಂತ ನೀವು ಬೇಡಿಕೆಯನ್ನು ಇಟ್ಟಿದ್ದೆ ಆದರೆ ನಿಮಗೆ ಯಾವುದು ಬೇಕೋ ಅದನ್ನು ಅವರು ಕೊಡುವಂತಹ ಕೆಲಸ ಮಾಡ್ತಾರೆ ಅಂತ ಅಪ್ಡೇಟು ಸಿಕ್ಕಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಕಾಯ್ದು ನೋಡೋಣ. ಸೊ ನೋಡಿ, ಇದರ ಬಗ್ಗೆ ಇಷ್ಟು ನಿಮಗೆ ನಿಮ್ಮ ಮುಂದೆ ಇಡಬೇಕಾಗಿತ್ತು, ತಿಳಿಸ್ಬೇಕಾಗಿತ್ತು. ತಿಳಿಸಿದ್ದೀನಿ, ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.